ಇಲ್ಲ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ, 15 ಲಕ್ಷ ರೂಪಾಯಿ ಕೊಡ್ತೀನಿ ಬಡವರಿಗೆ ಅಂತ ಹೇಳಿದ್ರು ಯಾವೂ ಇಲ್ಲ. ಇವತ್ತು ಜನ ಬೇಸತ್ತು ಹೋಗಿದ್ದಾರೆ. ಅದ್ರಲ್ಲಿ ಬೆಲೆ ಏರಿಕೆ ಅಂತ ಮುಗಿದೋಗ್ಬಿಟ್ಟದು. ಇದಕ್ಕೆ ಎಲ್ಲರೂ ಕಾರಣ, ನೀವು ಒಬ್ಬರಂತ ಹೇಳ್ತಾ ಇಲ್ಲ. ಬೆಲೆ ಏರಿಕೆಗೆ ಹಿಂದಿನ ಕಾಂಗ್ರೆಸ್ ಸರ್ಕಾರ ಕಾರಣ, ಇವತ್ತಿನ ಅನೇಕ ಕಾಂಗ್ರೆಸ್ ರಾಜ್ಯದಂತ ಅಲ್ಲೂ ಕಾರಣ, ಜೊತೆ ನೀವು ಒಂದು ದೊಡ್ಡ ಕಾರಣ. GST ತಂದು GST ಸಿಕ್ಕಾಪಟ್ಟೆ ಒಂದು ವೈಜ್ಞಾನಿಕ ಮಾಡಲಾರ್ದು ಇವತ್ತಿನ ನಡೆಸಲಿಕ್ಕೆ ಹೊರಟಿದ್ದಾರೆ, ಅದು ಲಾಸ್ ಆಗ್ತದೆ. ಯಾಕೆ ಮಾತನ್ನು ಹೇಳ್ತಾ ಇದ್ವಿ ಇವತ್ತಂದರೆ ಸುಮ್ಮನೆ ನನಗೈತೆ ಒಬ್ಬ ಹೆಣ್ಣು ಮಗಳು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಹೆಸರು ತೆಗೆದುಕೊಂಡು ಹೋಗಿದ್ದಾರೆ. ಎಲ್ಲರೂ ಕೂಡಿ ಸಂತೋಷದಿಂದ ಅದನ್ನು ಸ್ವೀಕಾರ ಮಾಡೋದ ಇವತ್ತು ಸಂದರ್ಭ. ನೀವು ಖುಷಿ ಪಡಬೇಕಾಗಿದ್ದು ಅದು. ಕರಂದಾಜಲಾಗಿರ್ಬೋದು, R ಅಶೋಕ್ ಅವರಾಗಿರ್ಬೋದು, ಅಥವಾ ನಮ್ಮ ವಿಜೇಂದ್ರ ಅವರಾಗಿರ್ಬೋದು, ಇವರೆಲ್ಲರೂ ವಿರೋಧಕ್ಕಾಗಿ ವಿರೋಧ ಮಾಡೋದಾಗಬಾರ್ದು ರೀ. ವಿರೋಧಕ್ಕಾಗಿ ವಿರೋಧ ಅಲ್ಲ. ಅದರಿಂದ ಇನ್ನಷ್ಟು ಜನರನ್ನು ದೂರಿಸಿದ ಸಾಧ್ಯತೆಗಳಿದ್ದಾವೆ. ನಿಮ್ಮಲ್ಲಿ ಏನದ ಗ್ಯಾರಂಟಿಗೆ ಪರ್ಯಾಯವಾಗಿ ನೀವು ಹೇಳಬೇಕಾಗಿದ್ದು ಗ್ಯಾರಂಟಿ ಕೊಡ್ತದೆ ಅಂತ ಹೇಳಬೇಕಾಗ್ಯದ. ಈಗಾಗಲೇ ಉದ್ಯೋಗ ಸೃಷ್ಟಿ ಮಾಡ್ತದಂತ ಭರವಸೆ ಕೊಟ್ಟಿದ್ದು ಯಾವುದೂ ಆಗಿಲ್ಲ BJP ಕಡೆಯಿಂದ. ಹಾಗಾದ್ರೆ 2022ರಲ್ಲಿ ನೀವು ಯಾವ ರೀತಿ ಕಾಂಪಿಟೇಷನ್ ಮಾಡ್ತೀರಿ? ಸುಮ್ಮನೆ ಈ ರೀತಿ ವಾದ ಮಾಡೋದನ್ನ ಗೆಲ್ತೀರಾ? ಇದನ್ನು ಸಹಿತ ನೀವೆಲ್ಲ ಇವತ್ತು ನಿಂತು ವಿಚಾರ ಮಾಡಬೇಕಾಗಿದೆ. BJPಗರು ಅದೇನೋ ಆಗಲಿ ಸೂಕ್ತ ವ್ಯಕ್ತಿ ಇದ್ದಾರೆ ಅಂತೇಳಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಮತ್ತು ಎದೆ ಹಳತೆ ಅನ್ನೋದಕ್ಕೆ ಒಂದು ಏನಾದ್ರು ಪ್ರಶಸ್ತಿ ಬಂದ ಬುಕ್ಕರ, ಇದೆಲ್ಲರೂ ನಾವು ಹೆಮ್ಮೆಂದು ಹೇಳ್ಕೊಳ್ಳೋಂಥ ವಿಷಯ. ಅವರು ಯಾರಪ್ಪ ಏನು ಅನ್ನೋದೇನಿಲ್ಲ, ಅವರು ಕನ್ನಡದಲ್ಲೇ ಬರ್ತಾರೆ, ಉರ್ದುನಲ್ಲಿ ಬರೆದಿದ್ದೆಲ್ಲದು ಅದನ್ನು ಟ್ರಾನ್ಸ್ಲೇಷನ್ ಮಾಡಿದವರು ದೀಪ್ತಿಯವರು. ಆ ಮಾತು ಬೇರೆ. ಆದ್ರೆ ಕನ್ನಡದಲ್ಲಿ ಬರೆದವರು ಕನ್ನಡ ವಿರೋಧಿ, ಹೇಗೆ ವಿರೋಧಿ ರೀ ಕನ್ನಡ ವಿರೋಧಿ ಅವರು ಅನ್ನುವಂಥ ಅವು ಮಾತು ಕೇಳಿ ಬರ್ತಾ ಇದ್ದಾವೆ. ಮುಸ್ಲಿಮ್ರಲ್ಲಿ ಇವತ್ತು ಸಾಕಷ್ಟು ಪರಿವರ್ತನೆಗಳಾಗ್ತಾ ಇದ್ದಾರೆ, ಅವರು ಬದಲಾಗ್ತಾ ಇದ್ದಾರೆ. ಯಾಕೆ ಅವರು ಬದುಕಬೇಕಾಗಿದ್ರಿಲ್ಲ ಅತಿ ಸ್ಟಾಂಚ